ಆ ಕಡೆ ಪತ್ನಿಯೂ ಇಲ್ಲ, ಈ ಕಡೆ ಗರ್ಲ್ ಫ್ರೆಂಡೂ ಇಲ್ಲ. ಮೀಡಿಯಾ ಮುಂದೆ ಹುಚ್ಚನಂತಾದ ನಟ ಜಯಂ ರವಿ. ಮೀಡಿಯಾ ಮುಂದೆ ಹುಚ್ಚನಂತಾದ ನಟ ಜಯಂ ರವಿ. ನಮ್ಮ ಈ ಸ್ಥಿತಿಗೆ ಮೀಡಿಯಾಗಳೇ ಕಾರಣ ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ. ಬೀದಿಗೆ ಬಂತು ನಟ ಜಯಂ ರವಿ ಸಂಸಾರದ ಕತೆ. ವಿಚ್ಛೇದನ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಆಕ್ರೋಶದ ಮಾತು. ನನ್ನ ಮದುವೆ ಬಲವಂತದಿಂದ ನಡೆದಿದೆ ಎಂದ ಜಯಂ ರವಿ. ಡಿವೋರ್ಸ್ ಸಿಗೋವರೆಗೆ ಸಿನಿಮಾ ಮಾಡಲ್ಲ ಎಂದು ಘೋಷಣೆ. ನನ್ನ ಹೆಂಡತಿ ನನ್ನ ಮಕ್ಕಳನ್ನ ನೋಡಲು ಸಹ ಬಿಡುತ್ತಿಲ್ಲ. ನನ್ನ ಮಕ್ಕಳ ಶಾಲೆಗೆ ಭದ್ರತಾ ಸಿಬ್ಬಂದಿ ಕಳುಹಿಸುತ್ತಿದ್ದಾಳೆ ಎಂದು ಕಿಡಿ. ಆ ಕಡೆ ಪತ್ನಿಯೂ ಇಲ್ಲ, ಈ ಕಡೆ ಗರ್ಲ್ ಫ್ರೆಂಡೂ ಇಲ್ಲ. ಮೀಡಿಯಾ ಮುಂದೆ ಹುಚ್ಚನಂತಾದ ನಟ ಜಯಂ ರವಿ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಈ ಸ್ಥಿತಿಗೆ ಮೀಡಿಯಾಗಳೇ ಕಾರಣ ಎಂದು ಕಣ್ಣೀರನ್ನ ಇಟ್ಟಿದ್ದಾರೆ. ಬೀದಿಗೆ ಬಂತು ನಟ ಜಯಂ ರವಿ ಸಂಸಾರದ ಕತೆ. ವಿಚ್ಛೇದನ ಎದುರಿಸುತ್ತಿರುವಂತ ಸಮಸ್ಯೆಗಳ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮದುವೆ ಬಲವಂತದಿಂದ ನಡೆದಿದ್ದು. ಜಯಂ ರವಿ ಮೀಡಿಯಾ ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಈ ಪರಿಸ್ಥಿತಿ ಏನಿದೆಯಲ್ಲ ಸದ್ಯದ್ದು, ನನ್ನ ಹೆಂಡತಿ ಸಹಿತ ನನ್ನ ಜೊತೆಗಿಲ್ಲ, ಅವ್ರ ಮಕ್ಕಳನ್ನ ನೋಡೋಕ್ಕೂ ಸಹಿತ ಬಿಡ್ತಾ ಇಲ್ಲ, ಅದಕ್ಕೂ ಸಹಿತ ವಿರೋಧನವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಮಕ್ಕಳನ್ನ ಭೇಟಿ ಮಾಡಬೇಕು ಅಂತ ಅಂದರೆ ಶಾಲೆಗಳಲ್ಲೂ ಕೂಡ ಸೆಕ್ಯೂರಿಟಿ ಕೊಟ್ಟಿದ್ದಾಳೆ, ಮಕ್ಕಳನ್ನ ಸಹಿತ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲದಕ್ಕೂ ಕೂಡ ಕಾರಣ ಮೀಡಿಯಾ ಅಂತ ಹೇಳಿದ್ದಾರೆ. ಮೀಡಿಯಾ ಏನು ಮಾಡ್ತು? ನಿಮ್ಮ ಪರಿಸ್ಥಿತಿಗಳೇನಿರುತ್ತೋ, ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅದನ್ನು ತೋರಿಸ್ತೀವಿ ಅಷ್ಟೇ. ಬಟ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಜಯಂ ರವಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದು ಮೀಡಿಯಾ ಮುಂದೆನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ, ಡಿವೋರ್ಸ್ಗಳೇನಾಗ್ತಾ ಇದೆ, ವಿಚ್ಛೇದನಗಳೇನಾಗ್ತಾ ಇದೆ ಅಲ್ಲ. ಜಯಂ ರವಿ ಕೈ ಕೊಟ್ಟ ಹೋದ ಗರ್ಲ್ ಫ್ರೆಂಡ್ ಕೆನಿಷಾ, ಪ್ರೇಯಸಿ ಕೆನಿಷಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ. ಅದೇ ಕಾರಣಕ್ಕೆ ನನ್ನಿಂದ ಕೆನಿಷಾ ದೂರವಾಗಿದ್ದಾಳೆ. ಆಕೆ ಎಲ್ಲೇ ಇದ್ರೂ ಶಾಂತಿ ಸಂತೋಷದಿಂದ ಇರಬೇಕು. ಪ್ರೇಯಸಿಗೆ ಹಾರೈಸಿದ ಖ್ಯಾತ ನಟ ಜಯಂ ರವಿ. ಆ ಕಡೆ ಹೆಂಡತಿನೂ ಡಿವೋರ್ಸ್ ಹೋಗುವಂಥ ಮಟ್ಟಿಗೆ ಹೋಗಿ ತಲುಪಿದ್ದಾರೆ. ಈತ ಗರ್ಲ್ ಫ್ರೆಂಡು ಸಹಿತ ದೂರ ಆಗಿದ್ದಾಳೆ. ಆಕೆ ಎಲ್ಲೇ ಇದ್ರೂ ಸಂತೋಷದಿಂದ ಇರಲಿ ಅಂತ ಹಾರೈಸಿದ್ದಾರೆ ಜಯಂ ರವಿ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಕಾಮೆಂಟ್ಸ್ಗಳು, ಒಂದಿಷ್ಟು ವಿರೋಧಗಳು ಅದಕ್ಕೆ ಕಾರಣ ಆಯಿತು. ಕೆನಿಷಾ ಸಹಿತ ನಾನು ಬಿಟ್ಟು ಹೋದ್ಲು. ಪ್ರೇಯಸಿ ಕೆನಿಷಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ಇತ್ತು. ಜಯಂ ರವಿಯ ಕಣ್ಣೀರ ಕತೆ. ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಸೆಲೆಬ್ರಿಟಿಗಳ ಲೈಫ್ ಅಂತ ಅಂದಾಗ ಒಂದು ರೀತಿಯಾಗಿ ತೆರೆದ ಪುಸ್ತಕ. ಏನೇ ಆಗಲಿ ಏನೇ ಹೋಗ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ஃபோன் கான்ஃபிஸ்கேட் பண்ணி வச்சிருக்காங்க. ஸ்கூல் எப்படிங்க என் குடும்பத்தை என்ன அகைன்ஸ்டா எப்படிங்க பேசுவேன்? 14 வருஷம் பேசலையே, பொறுத்துக்கிட்டேனே. என் பிள்ளைங்களை பார்த்து என்னோட லைஃப்ஸ் ஹாப்பியஸ்ட் டேன்னு நான் ட்வீட் பண்ண, அவனும் நானும் சேர்ந்து டிக் 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 படம் நடிக்கும் போது ஏன் பிள்ளைங்க நான் எப்படிங்க விடுவேன்? கேட்டுதான் இருப்பீங்களா? இப்படிதான் 50 லட்சம் ரூபா தெரியுமா? 2 பேர் ஸ்கூல் ஃபீஸ். எத்தனை வருஷம் நான் அதை கட்டி பார்த்துட்டு இருக்கேன். அவங்களுக்கு நல்ல லைஃப் கிடைக்கணும்னு. குழந்தைங்க என் பாசத்தை பத்தி பேசாதீங்க. உங்க யாருக்கும் எதுவுமே தெரியாது. டெய்லி நைட் உட்காந்து அவன் செஸ் கத்துக்கிறான். என் சின்ன பையன் டெய்லி உட்காந்து விளையாடுவான். அவன் கிட்ட தோத்து போவேன். நான்
என்ன சொல்றீங்களா? குழந்தைங்க மேல அன்பு இல்லைன்னு பார்க்க விட மாட்டாங்க. போன் கான்ஃபிஸ்கேட் பண்ணி வச்சிருக்காங்க. ஸ்கூலுக்கு பாடி கார்டு அனுப்புறாங்க. என் பசங்க பார்க்கணும் இந்த வீடியோவை. தெரிச்சு தானே ஓடி வந்தேன் நான். அந்த லைஃப் பிடிக்கலன்னு இத்தனை நாள் இருந்தால அப்பெல்லாம் தெரியலையா? நான் அப்பெல்லாம் பார்த்துக்கல. எவ்வளவு கோடியில வீடு என்ன கேளுங்க போய் வெளியில. ஈஸியாரே சொல்லும். யாருக்காக? எல்லாம் அவங்களுக்காக தான் நான் பண்ண. இருக்கும் போது பார்த்துக்க முடியல. நான் இல்லாதப்ப மூடிட்டு இருக்கணும். மூடிட்டு இருக்கணும். ஒரு குழு அமைச்சு இவங்களை இப்படி காசு கொடுத்து இவங்கள அப்படி எனக்கு தெரியாத அதெல்லாம் பண்றதுக்கு பிறந்து வளர்ந்தவ சொல்லி கொடுத்ததே நான் தான். ஏன் தெரியுமா? நான் திரும்பி வந்த 6 மாசம் நான் காணாம போயிருந்தேன். வேணாங்க, வேணாம், தேங்க்யூ. இது ஃபெமினிசம். எப்படிங்க என் குடும்பத்தை நான் அகைன்ஸ்டா எப்படிங்க பேசுவேன்? 14 வருஷம் பேசலையே, பொறுத்துக்கிட்டேனே. என் பிள்ளைங்களை பார்க்க விட மாட்டேன். என்னோட லைஃப்ஸ் ಹ್ಯಾಪಿಯೆಸ್ಟ್ ಡೇ. ಫುಲ್ಲು ಸೈಕೋ ಆಗೋಗ್ಬಿಟ್ಟಿದ್ದಾರೆ ಪಾಪ. ಯಾಕಂದರೆ ಒಂದು ಕಡೆ ನೋಡಿ ಮಾನಸಿಕವಾಗಿ ಎಷ್ಟು ಕುಗ್ಗಿದ್ದಾರೆ ಅಂತ ಆದರೆ ಅದೇ ಮಾನಸಿಕವಾಗಿ ಕುಗ್ಗಿಬಿಟ್ಟಿದ್ದಾರೆ ಅಂತ ಎಲ್ಲ ಸಿಚುವೇಶನ್ಗಳು ಆಗ್ತಾ ಇರುವಂಥ ಫ್ಯಾಮಿಲಿ ಮ್ಯಾಟರ್ಸ್ಗಳು ಎಲ್ಲವೂ ಕೂಡ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಡಿಯಾ ಮುಂದೆ ಮಾತನಾಡ್ತಾ ಇರುವಂಥದ್ದು ಜಯಂ ರವಿ. ಪರ್ಸ್ನಲ್ ಲೈಫ್ ಇರುತ್ತೆ. ಬಟ್ ನಾನು ಆಗಲೇ ಹೇಳ್ತಾ ಇದ್ದೆ, ಸೆಲೆಬ್ರಿಟೀಸ್ಗಳ ಲೈಫು ಒಂದು ರೀತಿಯಾಗಿ ತೆರೆದ ಪುಸ್ತಕ ಇದ್ದಂಗೆ ಅಂತ. ಸೊ ಹಾಗಾಗಿ ಏನೇ ಮಾಡಿದ್ರೂ ಗೊತ್ತಾಗುತ್ತೆ. ಅದೇ ಒಬ್ಬ ಸಾಮಾನ್ಯ ಪ್ರಜೆಗೂ ಸೆಲೆಬ್ರಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಸಮಾಜಮುಖಿಯಾಗಿರುವಂಥ ಕೆಲವೊಂದಿಷ್ಟು ಫೇಸ್ಗಳು ಸೆಲೆಬ್ರಿಟೀಸ್ಗಳಿಗೆ ಈ ರೀತಿಯಾದಂಥ ತೊಂದರೆಗಳಿರುತ್ತೆ. ಬಟ್ ಇಲ್ಲಿ ಅವರ ಫ್ಯಾಮ್ಲಿ ಪ್ರಾಬ್ಲಮ್ಮಿಂದ ಒಂದು ಕಡೆ ಹೆಂಡತಿನೂ ಕೂಡ ಇಲ್ಲ, ಹೆಂಡತಿನೂ ಕೂಡ ದೂರ ಆಗಿದ್ದಾರೆ, ವಿಚ್ಛೇದನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಕಡೆ ಪ್ರೇಯಸಿ ಸಹಿತ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದಾರೆ. ಜಯಂ ರವಿ ಈ ರೀತಿಯಾಗಿ ಹಲವಾರು ಸೆಲೆಬ್ರಿಟೀಸ್ಗಳ ಒಂದಿಷ್ಟು ಪರ್ಸ್ನಲ್ ಲೈಫು ಈ ರೀತಿಯಾಗಿ ಬೀದಿಗೆ ಬಂದಿದ್ದ ನಾವು ಗಮನಿಸಿದ್ವಿ. ಬಟ್ ಅದು ಯಾವುದೇ ಕಾರಣಕ್ಕೆ ಅವರಿಂದ ಆಯಿತು ಇವರಿಂದ ಆಯಿತು ಮೀಡಿಯಾದಿಂದ ಆಯಿತು ಅನ್ನೋದಕ್ಕಿಂತ ನಮ್ಮ ಲೈಫ್ನ ನಾವು ಹೇಗೆ ತೋರಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ತಂದೊಡ್ಕೊಂಡಿರ್ತಾರೆ.